ಆಗಿದೆ ಬಹಳಷ್ಟು ದಿನಗಳ ಕಾರಣ 2019ರಲ್ಲಿ ಇದು ಇಂದಿನ ಶಾಸಕರಾದ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಅವರು ಪೂಜೆ ಮಾಡಿದ್ದಂಥ ಒಂದು ಕಾಮಗಾರಿ ಇದು. ಅವತ್ತು ನಾನು ಬಸವನಹಳ್ಳಿ ಗ್ರಾಮ ಪಂಚಾಯತಿ ನಾನೊಬ್ಬ ಉಪಾಧ್ಯಕ್ಷನಾಗಿದ್ದೆ. ಸೊ ನನ್ನ ಈ ರಸ್ತೆ ಪೂಜೆಗೆ ಕರೆದು ಈ ಪೂಜೆಯನ್ನು ಮಾಡಿಸಿದ್ರು. ಸೊ ಅವತ್ತು ಪೂಜೆ ಮಾಡಿಸಿ ಹೋದಂಥ ಕಾಂಟ್ರಾಕ್ಟ್ರು ಇಲ್ಲಿ ಮಾಯ ಆಗ್ಬಿಟ್ರು, ನನಗೆ ಗೊತ್ತಾಗಲಿಲ್ಲ. ನಾವು ಸಮಯ ನೋಡಿದಾಗ ನಾವು ಈಗ DC ಆಫೀಸ್ಗೆ ಹೋಗ್ಬೇಕಾದ್ರೆ ಇದೇ ಗೊಲ್ಲಳ್ಳಿ ರಸ್ತೆನಲ್ಲೇ ಹೋಗಬೇಕಾಗಿತ್ತು. ಮತ್ತು ನಮ್ಮ ಸಂಬಂಧಿಕರು ಮನೆಗಳಿಗೆ ಓಡಾಡ್ಬೇಕಾದ್ರೆ ಇಲ್ಲಾಸೆ ಓಡಾಡಬೇಕು. ಯಾವುದೇ ಕೆಲಸ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಒಂದು ರಸ್ತೆನಲ್ಲಿ ಎಲ್ಲ ಓಡಾಡೋವಂಥ ಅವಕಾಶ ಇರ್ತದೆ, ಓಡಾಡಲೇಬೇಕು. ಆದರೆ ಈ ರಸ್ತೆನಲ್ಲಿ ಬರೋದಕ್ಕೆ ನಮಗೆ ಏನೋ ಇದು ಅನ್ಸೋದು, ಯಾವುದೋ ನರ್ಕಕ್ಕೆ ಬಂದುಬಿಟ್ಟಿದ್ದೀವನಪ್ಪ ಅಂತ ಅನ್ಸೋದು. ಕಾರಣ ಹಿಂದೆ ಇದ್ದಂಥ ನಮ್ಮ ಸರ್ಕಾರ ಇರ್ಬೋದು ಅಥವಾ ಶಾಸಕರು ಇರ್ಬೋದು, ಹಿಂದೆ ಇದ್ದಂಥ ಏನು ಎಲೆಕ್ಟೆಡ್ ಬಾಡಿ ಅವರೇ ನೇರ ಹೊಣೆ ಅಂತ ನಾನು ಇದಕ್ಕೆ ಹೇಳ್ತೀನಿ. ನಾವು ಈ ಅನ್ಯಾಯ ಎಲ್ಲ ನೋಡಿ ನಾವು ನಮ್ಮ ಕ್ಷೇತ್ರದ ಶಾಸಕರಾದಂಥ ಶ್ರೀನಿವಾಸ್ ಅವ್ರನ್ನ ನಾವು ಎಲ್ಲ ಮನವಿ ಮಾಡ್ದೆ ಹೋಗಿ. ಅವತ್ತು ಹೇಳಿದ್ರು ಸ್ವಾತಂತ್ರ್ಯ ದಿನಾಚರಣೆ ದಿವಸ, ಇಲ್ಲಣ್ಣ ಒಂದು ವಾರದೊಳಗಡೆ ನಾನು ಪೂಜೆ ಮಾಡಿಸ್ತೀನಿ, ನನಗೆ ಅವಕಾಶ ಕೊಡಿ. ಈ ರಸ್ತೆ ಅದು ಟೆಂಡರು ಪ್ರೀಮಿಯಂ ಅಮೌಂಟ್ ಕಮ್ಮಿ ಇದೆ. SR ರೈಟ್ ಬಂದು 2019 SR ರೈಟು. ಬ್ರಿಡ್ಜ್ ಬಂದು 1 ಲೈನ್ ಬ್ರಿಡ್ಜ್ ಆಗಿತ್ತು, ಈಗ 2 ಲೈನ್ ಬ್ರಿಡ್ಜ್ ಮಾಡಬೇಕು ಅಂತೇಳಿ ಅಪ್ರೂವಲ್ ಕೊಟ್ಟಿದ್ದಾರೆ. ಸೊ ಅದು ಟೆಂಡರು ಡಿಫ್ರೆಂಟ್ ಆಗೈತೆ. ಸೊ ಅದು 44 ಕೋಟಿಗೆ ಆಗಿದ್ದಂಥ ಟೆಂಡರು ಇವತ್ತು 113 ಕೋಟಿ ರೂಪಾಯಿ ರಿವೈಸ್ ಆಗಿದೆ ಎಸ್ಟಿಮೇಟು. ಸೊ ಇದನ್ನೆಲ್ಲ ಮಾಡೋದಕ್ಕೆ ಅವಕಾಶ ಬೇಕು. ಇದು ಕ್ಯಾಬಿನೆಟ್ ಅಪ್ರೂವಲ್ ಆಗಬೇಕು, ಸರ್ಕಾರದ ಹಂತದಲ್ಲಿದೆ. ಕ್ಯಾಬಿನೆಟ್ ಅಪ್ರೂವಲ್ ನಾನು ತಗೊಂಬಂದು ನಾನು ಪೂಜೆ ಮಾಡಿಸ್ತೀನಿ ಅಂತ ಹೇಳಿದರು. ಇವತ್ತು ಪೂಜೆ ಮಾಡಿಸಿದ್ದಾರೆ. ಅವರಿಗೆ ನಮ್ಮ ತಾಲೂಕಿನ ಸಮಸ್ತ ಮತದಾರರ ಪರವಾಗಿ ಹಾಗೂ ಈ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಪ್ರತಿಯೊಬ್ಬರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ನಮ್ಮ ಶಾಸಕರಾದ ಶ್ರೀನಿವಾಸ್ ಅವರಿಗೆ ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಅನೇಕ ಟೀಕೆ ಕೂಡ ಮಾಡಿದ್ರು ಸರ್. ಟೀಕೆ ಇವಾಗ ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಕೂಡ ಕೆಲವರು ಬಂದು ಇದನ್ನು ಟೀಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಕಾರಣ ಏನು, ನೀವು ಪೂಜೆ ಮಾಡ್ತೀರಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ನೀವು ಬೋರ್ಡ್ ಹಾಕಿ ಪೂಜೆ ಮಾಡಬೇಕು ಅಂತ. ಇವಾಗ ಪಂಚಾಯತಿನವ್ರು ಕೆಲಸ ಮಾಡ್ತಾರೆ, ಅವ್ರೇನು ಬೋರ್ಡ್ ಹಾಕಿ ಪೂಜೆ ಮಾಡಿಸ್ತಾರೆ? ಅಥವಾ ಬೇರೆ ಇಲಾಖೆನವರೆಲ್ಲ ಕೆಲಸ ಮಾಡ್ತಾರೆ, ಬೋರ್ಡು ಎಸ್ಟಿಮೇಟ್ ಎಲ್ಲ ಇಲ್ಲಿ ರೋಡಲ್ಲಿ ಮತ್ತು ಅವ್ರು ಕಾಮಗಾರಿ ಮಾಡೋ ಸ್ಥಳದಲ್ಲಿ ಬೋರ್ಡ್ಗಳು ಹಾಕ್ಕೊಂಡು ಅವ್ರು ಪೂಜೆ ಮಾಡ್ತಾರೆ. ಎಲ್ಲ ಯಾವ ಥರ ಸರ್ಕಾರದ ಕೆಲಸ ಕಾರ್ಯಕ್ರಮ ಮಾಡ್ತಾರೆ ಅದೇ ಥರ ಇವರು ಮಾಡ್ತಾರೆ. ಈಗೇನು ನಮಗೇನು ಅನುಕೂಲ ಆಗಬೇಕಾಗಿದೆ, ಸಾರ್ವಜನಿಕರಿಗೆ ಓಡಾಡೋ ರಸ್ತೆ ಗುಂಡಿ ಗುದ್ರ ಮುಚ್ಚಬೇಕು, ಟಾರ್ ಹಾಕಬೇಕು, ಡಾಂಬರೀಕರಣ ಆಗಬೇಕು, ಎಲ್ಲರಿಗೂ ಅನುಕೂಲ ಆಗಬೇಕು. ಆ ಕೆಲಸ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಮಾಡೋದಕ್ಕೆ ಕಾಲು ಎಳೆಯೋದಕ್ಕೆ ಬಂದರೆ ಸಮಸ್ಯೆ ಅವ್ರಿಗೆ ಬಗೆಹರಿಬಾರ್ದು. ಅವರು ಎಲ್ಲಂದ್ರಲ್ಲಿ ಮಾತಾಡ್ಕೊಳಕ್ಕೆ ಅವ್ರಿಗೆ ದಾರಿ ಆಗಬೇಕು. ಅವರಿಗೆ ಅದು ಯಾವುದಕ್ಕೂ ಕೇರ್ ಮಾಡಲಿಲ್ಲ. ಇವತ್ತು ನಮ್ಮ ಶಾಸಕರು ಸ್ಟಾರ್ ಚಂದ್ರು ಇವಾಗ ಕಾಂಟ್ರಾಕ್ಟರ್ ಹತ್ರ ಮಾತಾಡಿ, ಸೊ ಇದನ್ನು ಅಫಿಷಿಯಲ್ ಆಗಿರ್ಬೋದು ಅನ್ಅಫಿಷಿಯಲ್ ಆಗಿರ್ಬೋದು ಈ ಕೆಲಸ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ. ಇನ್ನು 1 ಅಥವಾ 2 ತಿಂಗಳಲ್ಲಿ ಈ ಕೆಲಸ ಪೂರ್ಣ ಆಗ್ತದೆ ಅಂತೇಳಿ ನಾನು ನಿಮಗೆ ಭರವಸೆ ಕೊಡ್ತೀನಿ ಸರ್. ನರಸಿಂಹಮೂರ್ತಿ ಅಂತೇಳಿ ಅಧ್ಯಕ್ಷರು TAPCMS ನೆಲಮಂಗಲ. ಇನ್ನೊಂದು ವಾರ 15 ದಿನದಲ್ಲಿ ನಾನು ಪೂಜೆ ಮಾಡ್ತೇನೆ ಅಂತ, ಅದಾದಮೇಲೆ ಕೆಲವು ಗೊಂದಲಗಳನ್ನು ಸೃಷ್ಟಿ ಕೂಡ ಮಾಡಿದ್ರು ಈ ರಸ್ತೆಯ ಬಗ್ಗೆ. ಈಗ ಪೂಜೆ ಕೂಡ ಮಾಡಿದ್ದೀರಾ, ಏನು ಹೇಳಕ್ಕೆ ಬಯಸ್ತೀವಿ ಸರ್? ಗೊಂದಲ ಸೃಷ್ಟಿ ಮಾಡ್ತಕ್ಕಂಥವ್ರಿಗೆ, ಬೇರೆ ರೀತಿ ಮಾತನಾಡ್ತಕ್ಕಂಥವ್ರಿಗೆ ನಾನೇನು ಅದ್ರ ಬಗ್ಗೆ ಮಾತನಾಡಕ್ಕೆ ಹೋಗಲ್ಲ. ಪಾಪ ಅವ್ರಿಗೇನೋ ಅವ್ರ ಮನಸ್ಸಿಂಚೆ ಮಾತಾಡ್ಕೊಂಡದಕ್ಕೂ ನನಗೂ ಸಂಬಂಧ ಇಲ್ಲ. ಇದು 2019ರಿಂದ ಟೆಂಡರ್ ವ್ಯಾಲ್ಯೂ ಜಾಸ್ತಿಯಾಗಿ ವೇರಿಯೇಷನ್ ಆಗಿರೋದ್ರಿಂದ ಈ ಕಾಮಗಾರಿ ನೆನೆಗುದಿಗೆ ಬಿದ್ದಿತ್ತು. ನಾನು ಶಾಸಕನಾಗಿ 2 ವರ್ಷದಿಂದ ಸರ್ಕಾರಕ್ಕೆ ವಿನಂತಿ ಮಾಡ್ತಿದ್ದೆ. ಇದು ನಂದೊಂದು ಕ್ಷೇತ್ರದ ಯೋಜನೆ ಅಲ್ಲ, ಸುಮಾರು 16 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ಇದು KRDL ರಸ್ತೆಯ ಕಾಮಗಾರಿ. ಹಾಗಾಗಿ 2019ರಲ್ಲಾಗಿತ್ತು, 2025ರಲ್ಲಾಗಿತ್ತು. ವರ್ಕು ಎಕ್ಸೆಸ್ ಆಗಿದ್ದರಿಂದ ಕಾಂಟ್ರಾಕ್ಟ್ರು ರೇಟ್ ವೇರಿಯೇಷನ್ ಮಾಡಬೇಕು ಅಂತ ಹೇಳಿ ಪಾಪ ಕೆಲಸ ಬಿಟ್ಟು ಹೋಗವ್ರೆ. ಅದು ನಾನು ತಪ್ಪು ಅಂತಲೂ ಹೇಳಲ್ಲ. ಹಿಂದಿನ ಸರ್ಕಾರ 2019ರಿಂದ 23ವರೆಗೂ ಹಿಂದಿನ BJP ಸರ್ಕಾರ ಇತ್ತು. ಅವತ್ತೇ ಈ ಕಾಮಗಾರಿಗಳನ್ನು ಮಾಡಿಸ್ಬಿಟ್ಟಿದ್ರೆ ನನಗೂ ಹೆಚ್ಚಿಗೆ ಹೊರೆ ಅನ್ನಿಸ್ತಾ ಇರಲಿಲ್ಲ. ಇದು ಭಾಳ ಸಮಸ್ಯೆ ಇದೆ, ಇದರಿಂದ ತೊಂದರೆ ಇದೆ ಅಂತ ಇಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸಪ್ಪಲ್ಲಿ, ಪೇಪರಲ್ಲಿ ಬರ್ತಾ ಇರ್ತಕ್ಕಂಥದ್ದನ್ನ ಗಮನಿಸಿದೆ. ಏನಾದರೂ ಒಂದು ಪರಿಹಾರ ಮಾಡಬೇಕು ತಾತ್ಕಾಲಿಕವಾದರೂ ಅಂತ ಹೇಳಿ ನಾನು
ನಮ್ಮ ಸ್ಟಾರ್ ಚಂದ್ರಣ್ಣ ಅವರ ಕಂಪ್ನಿಗೆ ಸ್ಟಾರ್ ಚಂದ್ರಣ್ಣ ಅವ್ರಿಗೆ ಮಾತಾಡಿ ಅದು ತಮ್ಮ ಕೆಲಸ ಅಲ್ಲದೆ ಇದ್ದರೂ ತಾವು ಮಾಡಿಕೊಡ್ಬೇಕಣ್ಣ, ಒಂದನ್ನು ಟಾರ್ ಹಾಕ್ಕೊಡ್ಬೇಕು ಅಂತೇಳಿ ವಿನಂತಿ ಮಾಡಿಸ್ದೆ. ನನ್ನ ವಿನಂತಿಗೆ ಪಾಪ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಇವತ್ತು ಈ ಕೆಲಸಕ್ಕೆ ಅವರು ಚಾಲನೆ ಕೊಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ನನ್ನ ಕ್ಷೇತ್ರದ ಜನತೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ತಿಳಿಸ್ತೀನಿ. ಒಳ್ಳೆಯದಾಗಲಿ. ಇವಾಗ ರಸ್ತೆ ಆದರೆ ಎಲ್ಲರಿಗೂ ಅನುಕೂಲ ಆಯ್ತದೆ, ನನ್ನ ಕ್ಷೇತ್ರದವ್ರಿಗೂ ಆಯ್ತದೆ, ಬೇರೆಯವ್ರಿಗೂ ಆಯ್ತದೆ. ನಾನೇನು ಕೆಲಸ ಹೇಳಿದ್ನೆ ಪ್ರಾಮಾಣಿಕವಾಗಿ ನನ್ನ ಇತಿಮಿತಿಲಿ ಏನು ಮಾಡಬೇಕು ಅದನ್ನು ಮಾಡಿದ್ದೀನಿ. ಹಿಂದೆ ಸರ್ಕಾರ ಕಾಂಟ್ರಾಕ್ಟ್ರು ಕೆಲಸ ಬಿಟ್ಟು ಹೋಗ್ದಿರ ಇದು ನಾನು ಎಮ್ ಎಲ್ ಎ ಆದಮೇಲೆ ನಿಲ್ಲಿಲ್ಲಲ್ವ ಕೆಲಸ. ನಾನೇ ನಿಮಗೆ ಗೊತ್ತು, ಎಲ್ಲ ಕಾಂಟ್ರಾಕ್ಟರ್ನ ಇಂಜಿನಿಯರ್ಸ್ನ ತಾಂಬಂದು ರಸ್ತೆ ಗುಂಡಿಗಿಳಿಸಿದ್ದೆ. ಆ ಪರ್ಯಾಯ ರಸ್ತೆನೂ ಇರಲಿಲ್ಲ. ಆ ಬಾಲಾಜಿ ಚೌಟ್ರಿ ಮುಂದೆ ಗೊಲ್ಲಳಿಗೆ ಹೋಗೋಕ್ಕೆ ಅದು ಎಲ್ಲ ಗುಂಡಿ ಬಿದ್ದಿತ್ತು. ಅದನ್ನು ಸಹ ಗುಣಮಟ್ಟದ ರಸ್ತೆಯನ್ನು ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿದೆ. ಇವತ್ತು ಕಾಂಟ್ರಾಕ್ಟರ್ನ ರಿಕ್ವೆಸ್ಟ್ ಮಾಡ್ಕೊಂಡು ಕೆಲಸ ಮಾಡಿಸ್ತಾ ಇದ್ದೀನಿ. ಇದರ ಉಪಯೋಗವನ್ನು ಸಾರ್ವಜನಿಕರು ಬಳಸ್ಕೊಳ್ಳಿ. ಸರ್, ಇದೊಂದು ಕೆಲಸ ಮಾಡೋಕ್ಕೆ ಇಚ್ಛಾಶಕ್ತಿ ಬೇಕು. ಇಚ್ಛಾಶಕ್ತಿ ಇಲ್ಲದೆ ಇದ್ದರೆ ಆ ಥರದಕ್ಕೆಲ್ಲ ಕಾಮಗಾರಿಗಳು ಯೋಜನೆಗಳು ನೆನೆಗುದಿಗೆ ಬೀಳ್ತವೆ. ನನಗೆ ಜನರ ಋಣ ತೀರಿಸಬೇಕು ಅನ್ನೋ ಇಚ್ಛಾಶಕ್ತಿ ಐತೆ. ಹಾಗಾಗಿ ಏನಾದರೂ ಮಾಡಲೇಬೇಕು ಅಂತ ಹೇಳಿ ಕಾಂಟ್ರಾಕ್ಟರ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ಸರ್ಕಾರ ಈಗೇನು ವೇರಿಯೇಷನ್ ಆಗಿರೋ ರೇಟ್ಗೇನು ಅಪ್ರೂವ್ ಕೊಟ್ಟಿಲ್ಲ. ನಮ್ಮ ಮತ್ತು ಕಾಂಟ್ರಾಕ್ಟರ್ ನಡುವೆ ಸ್ಟಾರ್ ಚಂದ್ರಣ್ಣವ್ರ ನಡುವೆ ಅವರು ನಮ್ಮ ಪಕ್ಷದ ಮುಖಂಡರು ರಿಕ್ವೆಸ್ಟ್ ಮಾಡಿದೆ. ಅವ್ರ ಕಂಪ್ನಿ MD ಒಪ್ಕೊಂಡ್ರು, ಇಲ್ಲೇ ಇಂಜಿನಿಯರ್ ಬಂದವರೆ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ತಮ್ಮ ಮುಖಾಂತರನೂ ಅವ್ರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೀನಿ.